ಬದಲಿ ನಿವೇಶನಗಳನ್ನು ಪಡೆದ ಆರೋಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಜಾರಿ ನಿರ್ದೇಶನಾಲಯ ಅಥವಾ ಇಡಿ ಪ್ರಕರಣವನ್ನು ದಾಖಲಿಸಿಕೊಂಡ ಬಳಿಕ ಈಗ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಕೂಡ ಇಡಿ ಕಂಟಕವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ. ಮಾಜಿ ಮುಖ್ಯಮಂತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಜಾರಿ ನಿರ್ದೇಶನಾಲಯಕ್ಕೆ ಖಾಸಗಿ ದೂರು ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ 3 ಪ್ರಕರಣಗಳನ್ನು ಆಧರಿಸಿ ಖಾಸಗಿ ದೂರು ಸಲ್ಲಿಕೆ ಆಗಬಹುದು ಜಾರಿ ನಿರ್ದೇಶನಾಲಯಕ್ಕೆ. ಸೊ ಅಂತಹ ಖಾಸಗಿ ದೂರು ಸಲ್ಲಿಕೆಯಾದಂತಹ ಸಂದರ್ಭದಲ್ಲಿ ಹೇಗೆ ಸಿದ್ದರಾಮಯ್ಯನವರ ವಿರುದ್ಧ ಜಾರಿ ನಿರ್ದೇಶನಾಲಯ FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದೆಯೋ ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ವಿರುದ್ಧವೂ ಕೂಡ ತನಿಖೆಯನ್ನು ಆರಂಭಿಸಬೇಕಾಗತ್ತೆ. ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಹೋಲಿಸಿದ್ರೆ ಕುಮಾರಸ್ವಾಮಿಯವರ ಈ 3 ಪ್ರಕರಣಗಳಲ್ಲೂ ಕೂಡ ಕುಮಾರಸ್ವಾಮಿಯವರ ವಿರುದ್ಧ ಬಲವಾದಂತಹ ಸಾಕ್ಷ್ಯಗಳಿರುವ ಹಿನ್ನೆಲೆಯಲ್ಲಿ ಒಂದು ವೇಳೆ ಇಡಿ ಕುಮಾರಸ್ವಾಮಿಯವರ ವಿರುದ್ಧ FIR ಅನ್ನು ದಾಖಲಿಸಿಕೊಂಡ್ರೆ ಕುಮಾರಸ್ವಾಮಿಯವರಿಗೆ ಕಂಟಕ ಇನ್ನಷ್ಟು ಅಧಿಕ ಆಗಲಿದೆ. ಮೊದಲನೆಯ ಪ್ರಕರಣ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ 110 ಎಕರೆ ಭೂಮಿಯನ್ನು ಕಬಳಿಕೆ ಮಾಡಿದ್ದರ ಸಂಬಂಧದ ಆರೋಪ. ಕುಮಾರಸ್ವಾಮಿ ಮತ್ತು ದೇವೇಗೌಡ ಕುಟುಂಬದ ಸದಸ್ಯರು ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ ಎನ್ನುವಂಥದ್ದು ಲೋಕಾಯುಕ್ತ ವರದಿಯಲ್ಲೇ ಉಲ್ಲೇಖ ಆಗಿರೋದರಿಂದಾಗಿ ಅದರ ಆಧಾರದಲ್ಲಿ ಇಡಿಗೆ ದೂರನ್ನು ಕೊಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಅಂತಹ ಸಂದರ್ಭದಲ್ಲಿ ಇಡಿ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಸಂಬಂಧಿಕರ ವಿರುದ್ಧ FIR ಅನ್ನು ದಾಖಲಿಸಬೇಕಾಗತ್ತೆ. ಲೋಕಾಯುಕ್ತ ವರದಿಯಲ್ಲಿ ಸ್ಪಷ್ಟವಾಗಿದೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದ ಸದಸ್ಯರು ಕೇತಗಾನಹಳ್ಳಿಯಲ್ಲಿ ಸರ್ಕಾರಕ್ಕೆ ಸೇರಿದಂತಹ ಗೋಮಾಳ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ ಎನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಒತ್ತುವರಿ ತೆರವು ಮಾಡಬೇಕು ಎನ್ನುವುದರ ಸಂಬಂಧ 2022ರಲ್ಲಿ ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ರಾಜ್ಯ ಸರ್ಕಾರ ಆ ಒತ್ತುವರಿ ತೆರವನ್ನು ಮಾಡದೇ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ಹೈಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆ ಈಗ ನಡೀತಾ ಇರುವಂಥದ್ದು. ಸೊ ಇದು ಪ್ರಮುಖವಾದಂತಹ ಮೊದಲನೆಯ ಪ್ರಕರಣ. ಎರಡನೆಯ ಪ್ರಕರಣ, ಮೊದಲ ಬಾರಿಗೆ CM ಆಗಿದ್ದಂತಹ ಸಂದರ್ಭದಲ್ಲಿ ನಕಲಿ ಬೋಗಸ್ ಫ್ರಾಡ್ ಕಂಪನಿಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ 550 ಎಕರೆ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಗುತ್ತಿಗೆ ನೀಡಿದಂಥ ಪ್ರಕರಣ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡುವುದಕ್ಕೆ ಹಿಂದಿನ ದಿನ ಈ ಕಡತಕ್ಕೆ ಸಹಿ ಹಾಕ್ತಾರೆ. ಅಕ್ಟೋಬರ್ 7ನೇ ತಾರೀಕು ರಾಜೀನಾಮೆ ಕೊಟ್ಟಿದ್ದು, ಅಕ್ಟೋಬರ್ 6ನೇ ತಾರೀಕು 2007ರಲ್ಲಿ ಸಾಯಿ ಕೃಷ್ಣ ಮಿನರಲ್ಸ್ಗೆ 550 ಎಕರೆ ಭೂಮಿಯನ್ನು ಮಂಜೂರು ಮಾಡಲಿಕ್ಕೆ ಕಡತಕ್ಕೆ ಸಹಿ ಹಾಕ್ತಾರೆ. ಆ ಸಂದರ್ಭದಲ್ಲಿ ಸಾಯಿ ಕೃಷ್ಣ ಮಿನರಲ್ಸ್ ಎನ್ನುವಂಥ ಕಂಪನಿಯೇ ಅಸ್ತಿತ್ವದಲ್ಲಿ ಇರಲ್ಲ. ಶೆಲ್ ಕಂಪನಿ, ಹಂಗೆ ನೋಡೋಕೆ ಹೋದರೆ ಫ್ರಾಡ್ ಕಂಪನಿ ಅಸ್ತಿತ್ವದಲ್ಲೇ ಇರಲ್ಲ, ಕಂಪನಿನೇ ಇರಲ್ಲ. ಆ ಕಂಪನಿಗೆ ಕುಮಾರಸ್ವಾಮಿಯವರು ಗಣಿಗುತ್ತಿಗೆಯನ್ನು ನೀಡಿದ್ದು. ಇದರಲ್ಲಿ ನೇರವಾಗಿ ಕುಮಾರಸ್ವಾಮಿಯವರು ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಕುಮಾರಸ್ವಾಮಿಯವರೇ ಆ ಕಡತಕ್ಕೆ ಸಹಿ ಹಾಕಿರುವಂತಹ ಉಲ್ಲೇಖಗಳು ಮತ್ತು ತಮ್ಮ ಅಧಿಕಾರಿಗಳ ಮುಖಾಂತರ ಕಡತವನ್ನು ಕುಮಾರಸ್ವಾಮಿಯವರು ತರಿಸಿಕೊಂಡಿರುವ ಬಗ್ಗೆ ಸರ್ಕಾರಿ ದಾಖಲೆಗಳಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಇದರ ಬಗ್ಗೆ ತನಿಖೆ ಕೂಡ ನಡೆದು ಲೋಕಾಯುಕ್ತ SIT ಅಂತಿಮ ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿದೆ. ಆ ಅಂತಿಮ ಆರೋಪ ಪಟ್ಟಿ ಸಲ್ಲಿಕೆಗೆ ರಾಜ್ಯಪಾಲರ ಅನುಮತಿ ಒಂದು ಬೇಕಿದೆ. ಸೊ ಈ ಪ್ರಕರಣದಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಜಾರಿ ನಿರ್ದೇಶನಾಲಯಕ್ಕೆ ಇಡಿಗೆ ದೂರು ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ. ಮೂರನೆಯ ಪ್ರಕರಣ, ಎಗೇನ್ ಇದು ಕೂಡ ಮೊದಲ ಬಾರಿಗೆ CM ಆಗಿದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಎಸಗಿದಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಪ್ರಕ್ರಿಯೆಯನ್ನು ಆರಂಭಿಸಿದ್ದು ಕುಮಾರಸ್ವಾಮಿ ಅವರು 2007ರಲ್ಲಿ ಡಿನೋಟಿಫಿಕೇಶನ್ ಕಾರಣದಿಂದಾಗಿ 2010ರಲ್ಲಿ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡ್ತಾರೆ. ಬೆಂಗಳೂರಿನ ಗಂಗಾನಗರದಲ್ಲಿ 1 ಎಕರೆ 11 ಗುಂಟೆ ಜಮೀನನ್ನು, ಆ ಜಮೀನಿನ ಡಿನೋಟಿಫಿಕೇಶನ್ ಪ್ರಕ್ರಿಯೆಯನ್ನು ಆರಂಭಿಸಿದ್ದು ಆಗ ಮುಖ್ಯಮಂತ್ರಿ ಆಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ. ಸೊ ಡಿನೋಟಿಫೈ ಆದಂತಹ ಲ್ಯಾಂಡನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ಅತ್ತೆ ಡಿನೋಟಿಫಿಕೇಶನ್ಗಿಂತ ಮೊದಲೇ ಅದನ್ನು ತಮ್ಮ ಹೆಸರಿಗೆ GPA ಮಾಡ್ಕೋತಾರೆ. ಆ ಸಂದರ್ಭದಲ್ಲಿ ಆ ಭೂಮಿ ಸರ್ಕಾರದ ಸ್ವತ್ತಾಗಿರುತ್ತೆ. GPA ಮಾಡ್ಕೋತಾರೆ 2007ರಲ್ಲಿ. 2010ರಲ್ಲಿ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ ಮೇಲೆ ಆ ಭೂಮಿಯನ್ನು ಕುಮಾರಸ್ವಾಮಿ ಅವರ ಅತ್ತೆ
ತಮ್ಮ ಮಗನಿಗೆ ಅಂದರೆ ಕುಮಾರಸ್ವಾಮಿ ಅವರ ಬಾಮೈದನಿಗೆ 60 ಲಕ್ಷ ರೂಪಾಯಿಗೆ ಮಾರಾಟವನ್ನು ಮಾಡ್ತಾರೆ. 60 ಲಕ್ಷ ರೂಪಾಯಿದು ವ್ಯಾಲ್ಯೂ ದೊಡ್ಡದೇ ಇತ್ತು ಆವಾಗ, ಬಿಗ್ ವ್ಯಾಲ್ಯೂ. ಸೊ ಭಾರಿ ಪ್ರಮಾಣದ ಲಾಭವನ್ನು ಗಳಿಸ್ತಾರೆ ಕುಮಾರಸ್ವಾಮಿ ಅವರ ಅತ್ತೆ, ಸರ್ಕಾರದ ಭೂಮಿಯನ್ನು ಅಕ್ರಮವಾಗಿ ಮಾರಾಟ ಮಾಡುವುದರ ಮುಖಾಂತರ. ಇದರಲ್ಲೂ ಕೂಡ ಕುಮಾರಸ್ವಾಮಿ ವಿರುದ್ಧವೇ ಸಾಕ್ಷ್ಯ ಇದೆ, ಯಡಿಯೂರಪ್ಪ ವಿರುದ್ಧ ಸಾಕ್ಷ್ಯ ಇದೆ, ಕುಮಾರಸ್ವಾಮಿ ಅತ್ತೆ ವಿರುದ್ಧ ಸಾಕ್ಷ್ಯ ಇದೆ, ಕುಮಾರಸ್ವಾಮಿ ಬಾಮೈದಾನ ವಿರುದ್ಧ ಸಾಕ್ಷ್ಯ ಇದೆ ಈ ಪ್ರಕರಣದಲ್ಲಿ. ಮತ್ತೆ ನಕಲಿ ದೂರುದ ಅರ್ಜಿ ಕೊಟ್ಟವನು ರಾಜಶೇಖರಯ್ಯ ಅಂತ, ಆತನಿಗೂ ಈ ಲ್ಯಾಂಡ್ಗೂ ಯಾವುದೇ ಸಂಬಂಧ ಇಲ್ಲ, ಆತನ ವಿರುದ್ಧವೂ ಕೂಡ ಸಾಕ್ಷ್ಯಗಳಿರುವಂಥದ್ದು. ಇದರ ಆಧಾರದ ಮೇಲೂ ಕೂಡ ಈಗಾಗಲೇ ಲೋಕಾಯುಕ್ತದಲ್ಲಿ ವಿಚಾರಣೆ FIR ಆಗಿದೆ. 2015ರಲ್ಲಿ FIR ಆಗಿರೋದ್ರಿಂದ, ಜೊತೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಯಡಿಯೂರಪ್ಪ ಅವರು ಸಲ್ಲಿಸಿದಂಥ ಅರ್ಜಿ ಕರ್ನಾಟಕ ಹೈಕೋರ್ಟ್ನಲ್ಲಿ ವಜಾ ಆಗುತ್ತೆ, ತನಿಖೆ ಆಗಬೇಕು ಅಂತ ಹೇಳುತ್ತೆ ಕರ್ನಾಟಕ ಹೈಕೋರ್ಟ್. ಸೊ ಈಗಾಗಲೇ ವಿಚಾರಣೆ ಕೂಡ ಬಹುತೇಕ, ಲೋಕಾಯುಕ್ತ ತನಿಖೆ ಕೂಡ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿರೋದ್ರಿಂದ ಇದರ ಆಧಾರದ ಮೇಲೂ ಕೂಡ FIR ಅನ್ನು ದಾಖಲಿಸುವಂತಹ ಸಾಧ್ಯತೆ ಇದೆ. ಖಾಸಗಿ ದೂರು ಸಲ್ಲಿಕೆ ಆಗಬಹುದು ಇಡಿಗೆ ಕುಮಾರಸ್ವಾಮಿ ವಿರುದ್ಧ. ಪ್ರಮುಖ 3 ಪ್ರಕರಣಗಳು. ಈ 3 ಪ್ರಕರಣಗಳಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ನೇರವಾದಂತಹ ಸಾಕ್ಷ್ಯಗಳಿದೆ. ಈಗ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಲೋಕಾಯುಕ್ತ FIR ದಾಖಲು ಮಾಡಿ ಪ್ರಾಥಮಿಕ ತನಿಖೆ ಆರಂಭಿಸುವುದಕ್ಕೂ ಮೊದಲೇ ಲೋಕಾಯುಕ್ತ FIR ಅನ್ನು ಆಧರಿಸಿ ಜಾರಿ ನಿರ್ದೇಶನಾಲಯ FIR ಅನ್ನು ದಾಖಲಿಸಿಕೊಂಡಿರುವಂಥದ್ದು. ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಲೋಕಾಯುಕ್ತದವರು ಇನ್ನೂ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಅಷ್ಟೊತ್ತಿಗಾಗಲೇ ಜಾರಿ ನಿರ್ದೇಶನಾಲಯದಲ್ಲಿ FIR ದಾಖಲಾಗಿದೆ. ಲೋಕಾಯುಕ್ತ FIR ಅನ್ನು ಆಧರಿಸಿ ಲೋಕಾಯುಕ್ತದವರಿಗೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಮಾಡಿ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ 3 ತಿಂಗಳ ಟೈಮನ್ನು ಕೊಟ್ಟಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ. ಇಡಿ ಯಾವ ಆಧಾರದ ಮೇಲೆ FIR ಅನ್ನು ದಾಖಲಿಸಿಕೊಂಡಿದ್ದು? ಲೋಕಾಯುಕ್ತ FIRನ ಆಧಾರದಲ್ಲಿ. ಸೊ ಈಗ ಕುಮಾರಸ್ವಾಮಿ ವಿರುದ್ಧ ಭೂ ಕಬಳಿಕೆ, ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ ಭೂ ಕಬಳಿಕೆಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ವರದಿ ಇದೆ, ಪಾಯಿಂಟ್ ನಂಬರ್ 1. ಎರಡನೆಯ ಪ್ರಕರಣದಲ್ಲಿ ಲೋಕಾಯುಕ್ತದವರು ಅಂತಿಮ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿ ಅಕ್ರಮ ಎಸಗಿರುವಂಥದ್ದು ದೃಢಪಟ್ಟಿದೆ 2. ಮೂರನೆಯ ಪ್ರಕರಣದಲ್ಲಿ ಡಿನೋಟಿಫಿಕೇಶನ್ನಲ್ಲೂ ಕೂಡ ಕುಮಾರಸ್ವಾಮಿ A1 ಆರೋಪಿಯಾಗಿದ್ದು ಕುಮಾರಸ್ವಾಮಿ ವಿರುದ್ಧವೂ ನೇರವಾದಂತಹ ದಾಖಲೆಗಳಿದೆ. ಸೊ 3 ಪ್ರಕರಣದಲ್ಲೂ ಕೂಡ ಕುಮಾರಸ್ವಾಮಿ ವಿರುದ್ಧ ದಾಖಲೆಗಳಿರುವಂಥದ್ದು. ಸೊ ತನಿಖೆ ಮಾಡಲಿಕ್ಕೆ ಅವಕಾಶ ಇದೆ. ಖಾಸಗಿ ದೂರು ಸಲ್ಲಿಕೆ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಕುಮಾರಸ್ವಾಮಿ ವಿರುದ್ಧ ಜಾರಿ ನಿರ್ದೇಶನಾಲಯಕ್ಕೆ. ಅಂತಹ ಸಂದರ್ಭದಲ್ಲಿ ಸಹಜವಾಗಿ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕಾಗತ್ತೆ. ಈಗ ತಮಿಳುನಾಡಿನ ಮಂತ್ರಿ ಸೆಂಥಿಲ್ ಬಾಲಾಜಿ ಪ್ರಕರಣದಲ್ಲಿ ಇಡಿಯೇ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು. ಸೆಂಥಿಲ್ ಬಾಲಾಜಿ ವಿರುದ್ಧ ಲೋಕಾಯುಕ್ತ ರಿಪೋರ್ಟ್ ಏನಿತ್ತು, ಆ ಲೋಕಾಯುಕ್ತ ರಿಪೋರ್ಟ್ನ ಆಧಾರದಲ್ಲಿ ಸ್ವಯಂ ಪ್ರೇರಿತವಾಗಿ FIR ಅನ್ನು ದಾಖಲಿಸಿಕೊಳ್ಳುತ್ತೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಪ್ರಕರಣದಲ್ಲಿ ಹೇಮಂತ್ ಸೊರೇನ್ ಅವರು ಲ್ಯಾಂಡ್ ಪರ್ಚೇಸ್ ಮಾಡಿದ್ರಲ್ಲಿ ವಿಟ್ನೆಸ್ಗಳು ಯಾರಿದ್ರು ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯ FIR ಅನ್ನು ದಾಖಲಿಸಿಕೊಂಡಿದ್ದಂಥದ್ದು. ಬಟ್ ಈಗ ಕುಮಾರಸ್ವಾಮಿ ಅವರ ವಿರುದ್ಧ 3 ಪ್ರಕರಣಗಳಲ್ಲೂ ತನಿಖೆ ಆಗಿದೆ. ಕುಮಾರಸ್ವಾಮಿ ಅವರ ವಿರುದ್ಧ ಖಾಸಗಿ ದೂರು ಸಲ್ಲಿಕೆ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ನಮಗಿರುವಂತಹ ಮಾಹಿತಿಗಳ ಪ್ರಕಾರ ಸಲ್ಲಿಕೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಿಕಾಸ್ ಇದು ಕೂಡ ಇಡಿ ಇನ್ವೆಸ್ಟಿಗೇಷನ್ ಮಾಡಬಹುದಾದಂತಹ ಪ್ರಕರಣಗಳು, ಇಡಿ ತನಿಖೆ ಮಾಡಲಿಕ್ಕೆ ಯೋಗ್ಯವಾದಂತಹ ಪ್ರಕರಣಗಳು. ಸೊ ಖಾಸಗಿ ದೂರು ಸಲ್ಲಿಕೆ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೇಗೆ ವಿದಿನ್ 24 hours ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಲೋಕಾಯುಕ್ತದಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಈಗಷ್ಟೇ ಸ್ಟಾರ್ಟ್ ಆಗಿರುವಂಥದ್ದು, ಅದಕ್ಕೂ ಮೊದಲೇ ಇಡಿ ಅವರು FIR ದಾಖಲು ಮಾಡ್ಕೊಂಡಿದ್ದಾರೆ. ಬಟ್ ಕುಮಾರಸ್ವಾಮಿ ಅವರ ವಿರುದ್ಧ ದಾಖಲೆಗಳಿದೆ. ಸಿದ್ದರಾಮಯ್ಯನವರ ಪ್ರಕರಣದಲ್ಲಾದರೆ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಎನ್ನುವ ಆಧಾರದಲ್ಲಷ್ಟೇ ಈಗ ತನಿಖೆ ನಡೀತಾ ಇರುವಂಥದ್ದು ಬಿಟ್ಟರೆ, ಕುಮಾರಸ್ವಾಮಿ ಅವರ ವಿರುದ್ಧ ನೇರವಾದಂತಹ ಸಾಕ್ಷ್ಯಗಳಿರೋದರಿಂದ ಬಹುಶಃ ಕುಮಾರಸ್ವಾಮಿಗೂ ಕೂಡ ಇಡಿ ಕಂಟಕ ಕಾಡಬಹುದು. ಖಾಸಗಿ ದೂರು ಸಲ್ಲಿಕೆಯಾಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಅಂತಹ ಸಂದರ್ಭದಲ್ಲಿ ಇಡಿ ಕುಮಾರಸ್ವಾಮಿ ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಅವರ ವಿರುದ್ಧವೂ ಕೂಡ FIR ಅನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಕೇಸ್ ನಂಬರ್ 3 ಅಂದರೆ ಡಿನೋಟಿಫಿಕೇಶನ್ ಕೇಸ್ ಏನಿದೆ, ಅದರಲ್ಲಿ ಕುಮಾರಸ್ವಾಮಿ ಅವರ ಅತ್ತೆಗೆ ಲಾಭ ಆಗಿದೆ. 60 ಲಕ್ಷ ರೂಪಾಯಿಗೆ ಭೂಮಿ ಮಾರಾಟ ಮಾಡಿದ್ದಾರೆ ತಮ್ಮ ಮಗನಿಗೆ. ಸೊ ಅಲ್ಲಿ ಡೈರೆಕ್ಟ್ ಎವಿಡೆನ್ಸ್ ಇದೆ. ಈವನ್ ಮನಿ ಟ್ರಯಲ್
ಈ ನಿರ್ದಿಷ್ಟ ಪ್ರಕರಣದಲ್ಲಿ ಆಸ್ತಿಯಿಂದ ಹಣದ ಲಾಭ ಆಗಿದೆ, ಮನಿ ಟ್ರಯಲ್ ಆಗಿದೆ ಎನ್ನುವುದಕ್ಕೆ ಡೈರೆಕ್ಟ್ ಎವಿಡೆನ್ಸ್ ಇರುವಂಥದ್ದು. ಅದು ಕ್ರಯಪತ್ರ ಕೂಡ ಇದೆ. ಸೊ ಎ ಫಿಟ್ ಕೇಸ್ ಟು ಇನ್ವೆಸ್ಟಿಗೇಟ್ ಕುಮಾರಸ್ವಾಮಿ ಅವರ ವಿರುದ್ಧ. ಸೊ ಸಿದ್ದರಾಮಯ್ಯನವರನ್ನು ಜಾರಿ ನಿರ್ದೇಶನಾಲಯದ ಬಲೆಯೊಳಗೆ ಹಾಕಿ ಅವರನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನು ಏನು ಕುಮಾರಸ್ವಾಮಿ, ದೇವೇಗೌಡ, ಮೋದಿ, ಶಾ ಮಾಡ್ತಾ ಇದ್ದಾರೆ. ಸೊ ಅದು ಈಗ ಕುಮಾರಸ್ವಾಮಿ ಅವರ ರೂಪದಲ್ಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡ ಕುಟುಂಬಕ್ಕೆ ಬೂಮರ್ಯಾಂಗ್ ಆಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಖಾಸಗಿ ದೂರು ಸಲ್ಲಿಕೆಯಾದಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇ.ಡಿ. ಅವರು ಕೂಡ FIR ಅನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತೆ ಕುಮಾರಸ್ವಾಮಿ ವಿರುದ್ಧ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಏನು ಕಾನೂನಿಗಿಂತ ದೊಡ್ಡ ವ್ಯಕ್ತಿ ಏನಲ್ಲ, ಕಾನೂನಿಗಿಂತ ಅತೀತರಾದವರು ಏನೂ ಅಲ್ಲ. ಹಂಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯನವರ ವಿರುದ್ಧ ಜಸ್ಟ್ ದೂರು ಕೊಟ್ಟ ಆಧಾರದಲ್ಲಿ FIR ದಾಖಲಾಗಿರುವಂಥದ್ದು ಇ.ಡಿಯಲ್ಲಿ. ಸೊ ಕುಮಾರಸ್ವಾಮಿ ಅವರ ವಿರುದ್ಧ ಸಾಕ್ಷ್ಯಗಳಿದೆಯಲ್ಲ, ಅವ್ರು ಮಾಡಿದ್ದಾರೆ ಅನ್ನೋದಕ್ಕೆ ನೇರವಾದಂತಹ ಸಾಕ್ಷ್ಯಗಳಿದೆಯಲ್ಲ. ಸೊ ಕುಮಾರಸ್ವಾಮಿಗೂ ಕೂಡ ಇ.ಡಿ ಕಂಟಕ ಅತಿ ಶೀಘ್ರದಲ್ಲೇ ಎದುರಾಗುವಂತಹ ಸಾಧ್ಯತೆ ಇದೆ.